ಭೂಲೋಕವು ಇದು ಒಂದು ದುಃಖಿಗಳ ಲೋಕ, ಮಾಯಾಲೋಕ. ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯ ಮೇಲೆ ಬರಬೇಕಾದ್ರೆ ಅವನು ಪಾಪ ಮಾಡೇ ಬರಬೇಕು. ಪುಣ್ಯಾತ್ಮರು ಯಾರು ಬರ್ತಾರೆ? ಪುಣ್ಯ ಮಾಡಿರೋರು ಯಾಕೆ ಬರ್ತಾರೆ? ಪುಣ್ಯ ಮಾಡಿರೋರು ಶಿವನ ಹತ್ರ ಇರ್ತಾರೆ, ಕೈಲಾಸದಲ್ಲಿ ಇರ್ತಾರೆ. ಪಾಪ ಮಾಡಿರೋರು ಅಂದರೆ ಅಲ್ಲಿ ಪಾಪ ಮಾಡಿರೋರನ್ನ ಇಲ್ಲಿಯ ಶಿಕ್ಷೆಯ ರೂಪದಲ್ಲಿ ಭೂಲೋಕಕ್ಕೆ ಆ ಶಿವ ಕಳಿಸ್ತಾನೆ. ನಮಗೆ ಇದಕ್ಕೆ ಬೇಕಾದಷ್ಟು ಕಾರಣಗಳಿರ್ತವೆ. ನಾವೇನು ನೆನ್ನೆ ಮೊನ್ನೆ ಈ ಭೂಲೋಕದಲ್ಲಿ ಹೊಸದಾಗಿ ಜನ್ಮ ತಗೊಂಡವರಲ್ಲ. ನಾವು ಈ ಭೂಲೋಕದ ಮೇಲೆ ಬಂದು ಎಷ್ಟು ವರ್ಷಗಳಾಗಿದೆಯೋ ನಮಗೆ ಗೊತ್ತಿಲ್ಲ, ಎಷ್ಟು ಶತಮಾನಗಳಾಗೋಗಿದೆಯೋ ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ಜನ್ಮದಲ್ಲೂ ನಾವು ಪಾಪಗಳನ್ನು ಮತ್ತು ಪುಣ್ಯಗಳನ್ನು ಎರಡೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಪಾಪದ ಮೂಟೆ ಜಾಸ್ತಿ ಆಗ್ತಾ ಐತೆ, ಪುಣ್ಯದ ಮೂಟೆ ಅಷ್ಟೇ ಐತೆ. ಅಂದರೆ ಅದು ಜಾಸ್ತಿ ಆಗಬೇಕಾಯಿತು. ಪಾಪದ ಮೂಟೆ ಕಡಿಮೆ ಆಗ್ತಾ 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 ಪುಣ್ಯದ ಮೂಟೆ ಜಾಸ್ತಿ ಆಗಬೇಕಾಯಿತು. ಇಲ್ಲಿ ಎರಡೂ ಕೂಡ ಆಗ್ತಾ ಇಲ್ಲ. ಪಾಪಗಳೇ ಜಾಸ್ತಿ ಆಗ್ತಾ ಐತೆ, ಪುಣ್ಯ ಜಾಸ್ತಿ ಆಗ್ತಾ ಇಲ್ಲ. ಪುಣ್ಯ ಜಾಸ್ತಿ ಆದರೆ ಇದೇ ಜನ್ಮದಲ್ಲಿ ನಾವು ಶಿವನ ಹತ್ರ ಹೋಗ್ತೀವಿ, ಅಂದರೆ ಮುಕ್ತಿ ಪಡ್ಕೊಳ್ತೀವಿ, ಮೋಕ್ಷ ಪಡ್ಕೊಳ್ತೀವಿ. ಮೋಕ್ಷ ಮಾರ್ಗಕ್ಕೆ ಸರಿಯಾದಂತಹ ಜನ್ಮ ಅಂತಂದರೆ ಮಾನವ ಜನ್ಮ. ಶಿವನನ್ನು ನೋಡಲು ಎಲ್ಲ ಸಾಧ್ಯತೆಗಳಿರ್ತಕ್ಕಂಥ ಜನ್ಮ ಅದು ಮನುಷ್ಯ ಜನ್ಮ, ಮಾನವ ಜನ್ಮ. ಆದರೆ ನಾವು ಈ ಭೂಮಿಯ ಮೇಲೆ ಬಂದ ಮೇಲೆ ಆ ಮಾಯೆಗೆ ಒಳಗಾಗಿ ಆ ಮಾಯೆಯ ಕೈಯಲ್ಲಿ ಬಂದಿಯಾಗಿ ಅನೇಕ ಪಾಪಕರ್ಮಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಆ ಪಾಪಕರ್ಮಗಳು ನಮ್ಮನ್ನು ಮತ್ತೆ ಶಿವನ ಕಡೆ, ಶಿವಲೋಕದ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸದ್ವಿಚಾರಗಳು, ಸಚ್ಚಿಂತನೆಗಳು ಇವೆಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸಾಧು ಸಜ್ಜನರ ಜೊತೆಯಲ್ಲಿ ಸಾಂಗತ್ಯ, ಸ್ವ ಅಧ್ಯಯನ, ಯೋಗ, ಶಿವಯೋಗ, ಧ್ಯಾನ ಇವೇನನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡಿದ್ರೂ ಕೂಡ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ಯಾರೊಬ್ಬರೂ ಕೂಡ ಅವರ ಮನೋಇಚ್ಛೆ ನಡಿಲಿಕ್ಕಾಗ್ತಾ ಇಲ್ಲ. ಆದರೆ ಮಾಯೆಯ ಮನೋಇಚ್ಛೆಯಂತೆ ಪ್ರತಿಯೊಬ್ಬರೂ ಮಾಯೆಗೆ ಅಧೀನವಾಗಿ ಎಲ್ಲ ನಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅರಿವಿಲ್ಲದಂತೆ ನಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಭೂಲೋಕದಲ್ಲಿ ನಮಗೆ ಹುಟ್ಟು ಸಾವುಗಳು ಅನ್ನುವಂತಹ ಈ ಮಧ್ಯೆ ಏನು ಒಂದು ವರ್ಷ ನಾವು ಅಷ್ಟೊತ್ತು ಬದುಕಿರ್ತೀವಲ್ಲ, ಅಷ್ಟು ವರ್ಷಗಳು ನಾವು ನೋಡುವುದೆಲ್ಲವೂ ಕೂಡ ರೋಗಗಳು, ರುಜಿನಗಳು, ದುಃಖಗಳು, ಆಕ್ಸಿಡೆಂಟ್ಗಳು, ಅನಾಹುತಗಳು, ಬರೀ ಕಣ್ಣೀರು ಕಣ್ಣೀರು ಕಣ್ಣೀರು. ಯಾರೂ ಕೂಡ ಈ ಭೂಮಿಯ ಮೇಲೆ ಸುಖವಾಗಿಲ್ಲ. ಆ ಕಷ್ಟಗಳ ಮಧ್ಯದಲ್ಲಿ ಏನೋ ಒಂದಿಷ್ಟು ಊಟ ಮಾಡ್ತೀವಿ, ನಮಗಲ್ಲೊಂದಿಷ್ಟು ಏನೋ ಸಂತೋಷ ಸಿಗುತ್ತೆ. ಏನೋ ಒಂದು ಹಣ್ಣು ಹಂಪಲು ತಿಂತೀವಿ, ಅಲ್ಲಿ ಏನೋ ಒಂದು ಸ್ವಲ್ಪ ನಮಗೆ ಸಂತೋಷ ಸಿಗುತ್ತೆ. ಒಂದಿಷ್ಟು ನಿದ್ದೆ ಮಾಡ್ತೀವಿ, ಅದರ ಒಂದಿಷ್ಟು ಸಂತೋಷ ಸಿಗುತ್ತೆ. ಅಥವಾ ಯಾವುದೋ ಋಣಾನುಬಂಧ ರೂಪೇಣ ಪಶು, ಪತ್ನಿ, ಸುತ, ಆಲಯ ಅದರೊಳಗೆ ಏನಾದ್ರೂ ಒಂದು ಸ್ವಲ್ಪ ಇದ್ದರೆ ಅದು ಸ್ವಲ್ಪ 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 ಸುಖವನ್ನು ನೋಡ್ತೀವಿ. ನಾವು ಸಾಸುವೆಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಕಟ್ಕೊಂಡಿರ್ತಕ್ಕಂಥ ಈ ಸಂಸಾರಿಗಳು ಯಾವ ಕಾರಣಕ್ಕೂ ಕೂಡ ಯಾರೂ ಕೂಡ ನಾನು ಯಾವುದೇ ಯಾವ ವ್ಯತೆ ಇಲ್ಲದೆ, ನನಗೆ ಯಾವುದೇ ಚಿಂತೆ ಇಲ್ಲದೆ ನಾನು ಸುಖವಾಗಿದ್ದೀನಪ್ಪ, ನಾನು ಸಂತೋಷವಾಗಿದ್ದೀನಪ್ಪ, ನಾನು ನೆಮ್ಮದಿಯಾಗಿದ್ದೀನಪ್ಪ, ಯಾರು ಇದುವರೆಗೂ ಯಾರೂ ಹೇಳಿಲ್ಲ. ಅದರಲ್ಲೂ ಕೆಲವ್ರಿಗಂತೂ ಕಷ್ಟ ಬಂದುಬಿಟ್ರೆ ಬಹಳ 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 ಚಿಂತೆಗೆ ಹೋಗ್ಬಿಡ್ತಾರೆ.
ಯಾಕೆ ಅಂತಂದರೆ ಈ ಜಗತ್ತೇ ಒಂದು ಅಸತ್ಯದ ಸಂತೆ, ದುಃಖಗಳನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಸಂತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಮಾತ್ರ ಬಂದ್ಬಿಟ್ಟಿದೆ ಕಷ್ಟ, ಇನ್ಯಾರಿಗೂ ಕಷ್ಟನೇ ಬಂದಿಲ್ಲ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಿ 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 ಕೊರಗಿ ಆ ದೇವರನ್ನು ಬೈಕೊಳ್ತಾರೆ, ಇನ್ನು ಸಂದರ್ಭಗಳನ್ನು ಬೈಕೊಳ್ತಾರೆ, ಎಲ್ಲವನ್ನು ಬೈಕೊಳ್ತಾರೆ. ಕಾರಣ ಅವರಿಗೆ ಈ ಪ್ರಕೃತಿ ದತ್ತವಾದಂತಹ ನಿಯಮಗಳು, ಆ ಪರಮಾತ್ಮನ ನಿಯಮಗಳು ಗೊತ್ತಿಲ್ಲ. ಭೂಲೋಕದಲ್ಲಿ ಬಂದ ಮೇಲೆ ನಮಗೆ ಎಲ್ಲ ಕಷ್ಟ ಸುಖಗಳು ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳು, ನಾವು ಹೇಳ್ತೀವಿ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತಕ್ಕಂಥ 3 ಕರ್ಮದ ಮೂಟೆಗಳ ಜೊತೆಯಲ್ಲೇ ಇರ್ತೀವಿ ನಾವು. ಅಂದರೆ ನಮ್ಮ ಆತ್ಮ ಈ 3 ಮೂಟೆಗಳ ಕರ್ಮದಲ್ಲೇ ಇರ್ತೀವಿ. ಅಜ್ಞಾನ, ಈ ಬ್ರಹ್ಮಜ್ಞಾನ, ಆ ವಿಜ್ಞಾನ, ಇವೆಲ್ಲದ್ರ ಜೊತೆಯಲ್ಲೇ ಇರ್ತೀವಿ. ಆಯ್ಕೆ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ನಾವು ಅಜ್ಞಾನಿಗಳಾಗಿ ಅಜ್ಞಾನದ ನಡೆಯಲ್ಲೇ ನಡೆದು ಅಸಂಬದ್ಧ ಕೆಲಸಗಳನ್ನು ಮಾಡ್ತಾ ಅಪಕೀರ್ತಿಯನ್ನು ತೆಗೆದುಕೊಳ್ತಾ ಇದ್ದರೆ ಅದು ಒಂದು ದಾರಿ. ಸನ್ನಡತೆ, ಸನ್ಮಾರ್ಗ, ಸರಿದಾರಿಯಲ್ಲಿ ನಡೆಯೋದು, ಸುಜ್ಞಾನದ ದಾರಿ ಹಿಡಿಯೋದು, ಆ ಪರಮಾತ್ಮನ ಕಡೆ ಮುಖ ಮಾಡೋದು, ಪ್ರತಿದಿನ ಅವನನ್ನು ಸ್ಮರಣೆ ಮಾಡುವಂಥದ್ದು, ಅವನ ನೆನಪಲ್ಲೇ ಇರ್ತಕ್ಕಂಥದ್ದು. ಕಷ್ಟದಲ್ಲೂ ಅವನ ನೆನಪು, ಸುಖದಲ್ಲೂ ಅವನ ನೆನಪು. ಸದಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವು ನಮಗೆ ಯಾವಾಗಲೂ ಉಸಿರಿನ ಜೊತೆ ಸೇರಿದ ರೂಪದಲ್ಲಿರಬೇಕು. ಈಗ ನಾವು ಮಾತಾಡ್ತೀವಿ, ಕೆಲಸ ಮಾಡ್ತೀವಿ, ಇನ್ನೇನೋ ಮಾಡ್ತಾ ಇರ್ತೀವಿ. ಆದರೆ ಪ್ರಕೃತಿ ದತ್ತವಾಗಿ ಉಸಿರಾಟ ನಮ್ಮ ದೇಹದಲ್ಲಿ ನಡೀತಾನೇ ಇರ್ತದೆ. ಅದಕ್ಕೆ ಕಾರಣ ಯಾರು? ನಾವು ನಮಗೆ ಗೊತ್ತಿದೆ, ನಾವು ಉಸಿರಾಡ್ತಾ ಇರೋದು ನಮಗೆ ಗೊತ್ತಿಲ್ಲ. ಹೇಗೆ ಉಸಿರಾಡ್ತಾ ಐತೆ? ಅದು ಪ್ರಕೃತಿ ನಿಯಮದತ್ತವಾಗಿ ಮಾಡಿರ್ತಕ್ಕಂಥ ಗಾಡ್ ಮೇಡ್ ಮೆಷಿನ್. ಇದು ಆಟೋಮೆಟಿಕ್, ಗಾಡ್ ಮೇಡ್ ಆಟೋಮೆಟಿಕ್ಕು. ಈ ಮೆಷಿನ್ನು ನಾವು ಗಮನ ಹರಿಸದೇ ಇರಲಿ, ಆ ಕಡೆ ಗಮನ ಕೊಡದೇ ಇರಲಿ, ನಮ್ಮನ್ನು ಜೀವಂತವಾಗಿ ಇಡಲಿಕ್ಕೆ ಈ ಉಸಿರಾಟ ನಿರಂತರವಾಗಿ ನಡೀತಾ ಐತೆ. ಅದರ ಕಡೆ ನಾವು ಗಮನಿಸೇ ಇಲ್ಲ, ನಾವು ಗಮನನೇ ಕೊಟ್ಟಿಲ್ಲ. ಮತ್ತು ಯಾರು ಕೊಟ್ಟಿದ್ದು? ಯಾರು ಇದನ್ನೆಲ್ಲ, ಈ ಮಿಷಿನರಿ, ಈ ಆಟೋಮೆಟಿಕ್ ಮಿಷಿನ್ನು, ಈ ಶರೀರವನ್ನು ಇಟ್ಟಿದ್ದ್ಯಾರು? ಆ ಶ್ವಾಸಕೋಶಗಳನ್ನು ಇಟ್ಟಿದ್ದ್ಯಾರು? ಆ ಹೃದಯ ಬಡಿತವನ್ನು ಮಾಡಿದ್ದ್ಯಾರು? ಎಲ್ಲ ಶಿವನಿಚ್ಛೆ, ಎಲ್ಲವೂ ಶಿವನಿಚ್ಛೆ. ಎಲ್ಲವೂ ನಡೀತಾ ಇರೋದು ಜಗತ್ತಲ್ಲಿ ಒಂದೊಂದು ಕೂಡ ಅವನ ವ್ಯವಸ್ಥೆ, ಶಿವನ ವ್ಯವಸ್ಥೆ. ಆದರೆ ಮನುಷ್ಯ, ನಾವು ಶಿವನನ್ನು ತಿಳ್ಕೊಳ್ಳಿಕ್ಕೆ ಎಲ್ಲವೂ ಅವನದ್ದು, ಎಲ್ಲವೂ ಅವನಿಂದ, ಅವನು ಮಾಡಿಸಿಕೊಳ್ಳುತ್ತಿದ್ದಾನೆ ಅವನಿಗೋಸ್ಕರ. ಅಂದರೆ ಭೂಲೋಕವನ್ನು, ಈ ಜಗತ್ತನ್ನು, ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇರೋರು ಯಾರು? ನಾವು ನಿಮಿತ್ತ ಮಾತ್ರ ಅಷ್ಟೇ. ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರ. ಆದರೆ ಕಾರಣಕರ್ತ ಯಾರು? ಕರ್ತ ಯಾರು? ಪ್ರತಿಯೊಂದು ಆಗು ಹೋಗುಗಳಿಗೆ ದಾತ ಯಾರು? ಶಿವ. ಅವನ ನಿಯಮಕ್ಕೆ ಒಳಪಟ್ಟು, ಅವನ ನಿಯಂತ್ರಣಕ್ಕೆ ಒಳಪಟ್ಟು ಈ ಸಕಲ ಚರಾಚರಗಳು, ಈ ಬ್ರಹ್ಮಾಂಡ ಹಾದಿಯಾಗಿ ಪಂಚಭೂತಗಳು ಎಲ್ಲವೂ ಕೂಡ ಅವನ ಆಜ್ಞೆಗೆ ಒಳಪಟ್ಟು ನಡೀತಾ ಐತೆ. ಆದರೂ ದುರಹಂಕಾರಿಯಾದ ಈ ಮಾನವ ಆ ಶಿವನ ಬಗ್ಗೆ ಭಯ ಪಡೋದಿಲ್ಲ, ಆ ಶಿವನನ್ನು ನೆನೆಯುವುದಿಲ್ಲ. ನಮ್ಮ ನಿಯಂತ್ರಕನೊಬ್ಬ ಇದ್ದಾನೆ. ಆ ನಿಯಂತ್ರಕನು ನಮ್ಮನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನು ಆಳುವಂತಹ ಆ ಪರಮಾತ್ಮ ನಿರಾಕಾರ ಶಿವ, ಅವನು
ಪ್ರತಿಯೊಂದು ಜೀವರಾಶಿಯ ಜನ್ಮಕ್ಕೆ ಕಾರಣಕರ್ತನಾಗಿದ್ದಾನೆ, ಮರಣಕ್ಕೆ ಕಾರಣಕರ್ತನಾಗಿದ್ದಾನೆ. ಹುಟ್ಟು ಸಾವು ಅನ್ನುವಂಥದ್ದು ಆ ಪರಮಾತ್ಮ, ಆ ನಿರಾಕಾರ ಶಿವನ ಕೈಯಲ್ಲಿದೆ ಅನ್ನುವಂಥ ಜ್ಞಾನ ಮತ್ತು ಅರಿವು ನಮಗಿರಬೇಕು. ಇದು ಈ ಭೂಲೋಕ ಇದೆಯಲ್ಲ, ಈ ಭೂಲೋಕ ಒಂದು ಕರ್ತಾರನ ಕಮ್ಮಟ. ಈ ಭೂಲೋಕ ಅಂತಕ್ಕಂಥದ್ದು ಒಂದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ನಾವು ಈ ಭೂಮಿಯ ಮೇಲೆ ಬಂದ ಮೇಲೆ ನಮ್ಮ ಪಾಪ ಕರ್ಮಗಳನ್ನು ಕಳ್ಕೊಂಡು ನಾವು ಇಲ್ಲಿ ಮತ್ತೆ ಆ ಪರಮಾತ್ಮನಿಗೆ ಅರ್ಪಣೆಯಾಗುವಂತಹ ಆತ್ಮವಾಗಿ, ಪುಷ್ಪವಾಗಿ, ಪವಿತ್ರಾತ್ಮವಾಗಿ ನಾವು ಬದಲಾವಣೆ ಆಗಬೇಕು. ಈ ಭೂಲೋಕ ಒಂದು ಕರ್ತಾರನ ಕಮ್ಮಟ ಅಂತಂದರೆ ಒಂದು ವರ್ಕ್ಶಾಪು. ಕಮ್ಮಟ ಇದೊಂದು ವರ್ಕ್ಶಾಪು. ಭಗವಂತ ಆ ಪಾಪಾತ್ಮಗಳನ್ನು ಮತ್ತೆ ಪುಣ್ಯಾತ್ಮಗಳನ್ನಾಗಿ ಮಾಡುವಂತಹ ಒಂದು ಕಮ್ಮಟ. ಈ ಭೂಮಿ ಒಂದು ಕಮ್ಮಟ. ಇಲ್ಲಿ ನಾವು ಇಂದ್ರಿಯ ವಿಕಾರ, ತನು ವಿಕಾರ, ಮನೋವಿಕಾರ, ಆತ್ಮವಿಕಾರ ಎಲ್ಲ ವಿಕಾರಗಳನ್ನು ಮಾಡಿಕೊಂಡು ನಾವೀಗ ಆ ಪರಮಾತ್ಮನಿಂದ ಕಡೆಗಣಿಸಲ್ಪಟ್ಟಿದ್ದೇವೆ, ಶಿವನಿಂದ. ಈ ಭೂಮಿ ಅನ್ನುವಂತಹ ಈ ಕರ್ತಾರನ ಕಮ್ಮಟದಲ್ಲಿ ನಾವು ಮತ್ತೆ ಈ ಪಾಪಕರ್ಮಗಳನ್ನೆಲ್ಲ ಕಳ್ಕೊಂಡು ನಾವು ಮತ್ತೆ ಭಗವಂತನಿಗೆ ಪ್ರಿಯವಾಗುವಂತಹ ಅರ್ಹತೆಯನ್ನು ನಾವು ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಈ ಕಮ್ಮಟ ಈ ಭೂಮಿಯ ಮೇಲೇ ಸಾಧ್ಯ. ಇಲ್ಲಿ ನಾವು ಶುದ್ಧ ಆದರೆ ಮಾತ್ರ ನಮಗೆ ಮೇಲ್ಗಡೆ ಹೋಗಲಿಕ್ಕೆ, ಆ ಪರಮಾತ್ಮ ಶಿವನ ಹತ್ರ ಹೋಗಲಿಕ್ಕೆ ಅವಕಾಶ. ಇಲ್ಲಿ ನಾವು ಸರಿ ಹೋಗಲಿಲ್ಲ ಅಂತಂದರೆ, ಇಲ್ಲಿ ಸರಿಯಾಗಿ ನಾವು ರಿಪೇರಿ ಆಗಿಲ್ಲ ಅಂತಂತಂದರೆ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಬಸವಣ್ಣನವರ ಒಂದು ವಚನ ಇದೆ, ಹೇಳುತ್ತೆ ವಚನ, ನಾವು ಪಾಪ ಮಾಡಿಬಿಟ್ಟಿದ್ದೀವಿ. ಪಾಪ ಮಾಡಿದ ಮೇಲೆ ಶಿವ ಏನು ಮಾಡ್ತಾನೆ, ಹುಟ್ಟೆಂದು ಈ ಭೂಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟಡೆ ನಿಮ್ಮ ನಗುವರಯ್ಯ. ಆಯಿತು, ನಮ್ಮನ್ನು ಹುಟ್ಟಿಸ್ಬಿಟ್ಟಿದೀಯ ನೀನು, ಈ ಭೂಲೋಕದಲ್ಲಿ ಹುಟ್ಟಿಸ್ಬಿಟ್ಟಿದೀಯ. ಇಲ್ಲಿ ನಾವು ಬಾಳೋದಕ್ಕೆ ನೀನು ಒಂದು ಕೃಪೆ ಮಾಡು. ಏನಪ್ಪ ಅಂತಂದರೆ, ಶಿವ ಬಟ್ಟೆಯಲ್ಲಿ ನಮ್ಮನ್ನು ಇರಿಸಯ್ಯ. ಅಂದರೆ ಆ ಪರಮಾತ್ಮನನ್ನು ಸದಾ ನೆನೆಯುವಂತಹ, ಆ ಶಿವನ ದಾರಿಯಲ್ಲಿ ನಡೀತಾ ಇರತಕ್ಕಂಥ ಆ ಶರಣರ ಜೊತೆಯಲ್ಲಿ, ಆ ಸತ್ಸಂಗದ ಜೊತೆಯಲ್ಲಿ, ಶಿವಭಕ್ತರ ಜೊತೆಯಲ್ಲಿ, ಶಿವಭಕ್ತರ ಒಡನಾಟದಲ್ಲಿ ನನಗೆ ಇರಿಸಯ್ಯ. ಏ ಹರನೇ ಒಲಬುಗೆಟ್ಟೆನಯ್ಯ. ಕೆಟ್ಟೋಗ್ಬಿಟ್ಟಿದ್ದೀನಿ ನಾನು, ಕೆಟ್ಟೋಗ್ಬಿಟ್ಟಿದ್ದೀನಿ. ಏ ಶಿವ, ಕೆಟ್ಟೋಗ್ಬಿಟ್ಟಿದ್ದೀನಪ್ಪ ನಾನು, ಕೆಟ್ಟೋಗ್ಬಿಟ್ಟಿದ್ದೀನಿ. ನಾನು ಉಯಿಲಿಟ್ಟೆನು ಅಂತಂದರೆ ನಾನು ನಿನಗೆ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ಗಣಗಳೇ ಕೇಳಿರಯ್ಯ, ಕೂಡಲ ಸಂಗಮ ದೇವಯ್ಯ ಎನ್ನ ಕಾಡಿಹನಯ್ಯ. ಏ ಗಣಗಳೇ ಕೇಳ್ರಪ್ಪ, ಭಕ್ತರೇ ಕೇಳ್ರಪ್ಪ, ಏ ಶಿವಶರಣರೇ ಕೇಳ್ರಿ. ನಾನು ಹಿಂದೆ ಮಾಡಿದ ಪಾಪಗಳಿಗೆ ಆ ಶಿವನು ನನ್ನನ್ನು ಮತ್ತೆ ಈ ಭೂಲೋಕದಲ್ಲಿ ಹುಟ್ಟುವಂತೆ ಮಾಡಿದ್ದಾನೆ. ಈ ಹುಟ್ಟೆಂದು ಭೂಲೋಕದಲ್ಲಿ ಹುಟ್ಟಿಸಿದ. ಆದರೆ ನಾನು ಶಿವನ ಕೇಳ್ಕೊಳ್ತಾ ಇದ್ದೀನಿ, ಶಿವ ಬಟ್ಟೆಯಲ್ಲಿ ಎನ್ನ ಇರಿಸಯ್ಯ ಅಂತ. ಅಂದರೆ ಆ ಶಿವನ ದಾರಿಯಲ್ಲಿ, ಆ ಶಿವನ ನೆನೆಯುವಂತಹ ಆ ಸತ್ಸಂಗದಲ್ಲಿ ಸದಾ ಶಿವನನ್ನು ಅಗಲಿರದಂತೆ, ಒಂದು ಕ್ಷಣವೂ ಕೂಡ ಅವನನ್ನು ಅಗಲಿ ಇರದಂತೆ ನನ್ನನ್ನು ಇರಿಸಯ್ಯ ಅಂಥೇಳಿ ನಾನು ಆ ಶಿವನ ಅರ್ಕೆ ಮಾಡ್ಕೊಳ್ತಾ ಇದ್ದೀನಿ. ನನ್ನನ್ನು ಕೂಡಲ ಸಂಗಮ ದೇವ ಕಾಡಿಹನಯ್ಯ. ಇಲ್ಲಿ ನಾವು ಮಾಡಿದಂತಹ ಪಾಪಕರ್ಮಗಳು, ನಾವು ಏನೇ ಮಾಡಿದ್ರೂ ಕೂಡ ಅವು ನಮ್ಮನ್ನು ಬಿಡೋದಿಲ್ಲ. ಒಬ್ಬ ಕಳ್ಳ, ಒಬ್ಬ ವಂಚಕ, ಒಬ್ಬ ಮೋಸಗಾರ, ಒಬ್ಬ ದಗಾಕೋರ, ಅವನು ಅನೇಕ ಪಾಪ ಕರ್ಮಗಳನ್ನು ಮಾಡಿ ವಾಮ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಅವನು ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಿದ್ರೆ ಅವನನ್ನು ಮಾಡಿದ ಪಾಪ ಕಾಡದೇ ಇರ್ತದ? ಅಥವಾ ಜನ ಮೆಚ್ಚುವಂತೆ ಬಹಳ ವೈಭೋಗವಾಗಿ ಏನೇನೋ ಕಾರ್ಯಗಳನ್ನು ಮಾಡಿ, ಜಾತ್ರೆಗಳನ್ನು ಮಾಡಿ, ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ
ಅಲ್ಲೆಲ್ಲ ಬೇಕಾದಷ್ಟು ದಾನ ಧರ್ಮವನ್ನು ಕೊಟ್ಟು ಜನಗಳಿಗೆ ತೋರಿಪಡಿಸಿಕೊಳ್ಳುವ ರೀತಿಯಲ್ಲಿ ಆ ದೇವರುಗಳಿಗೆ ಅಲಂಕಾರ ಮಾಡಿ ಇಲ್ಲದ ದೇವರುಗಳಿಗೆ ಸುಳ್ಳು ಮಂತ್ರಗಳನ್ನು ಎಲ್ಲ ಹೇಳಿಸಿ ಅಲ್ಲಿ ಆ ಜನಗಳ ಜೊತೆ ಅವನು ಹೆಸರು ಪಡ್ಕೊಂಡ ತಕ್ಷಣ ಅವನಿಗೆ ಪೂರ್ವಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳು ಬಿಡ್ತಾವ? ಇವತ್ತು ನಾವು ನೋಡ್ತಾ ಇದ್ದೀವಿ, ಒಳ್ಳೊಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು, ಒಳ್ಳೊಳ್ಳೆ ಪದವಿಲಿರ್ತಕ್ಕಂಥವ್ರು ಜೈಲುಗಳಿಗೆ ಹೋಗೋದು ನೋಡಿದ್ದೀವಿ, ಅನೇಕ ಅಪವಾದನೆಗಳು ಬರೋದನ್ನು ನೋಡಿದ್ದೀವಿ. ಈ ಅಪಾದನೆಗಳು ಮತ್ತು ಈ ಪ್ರಾಯಶ್ಚಿತ್ತದ ಪಾಪಕರ್ಮಗಳಿದೆಯಲ್ಲ, ಇವು ದೇವಾನುದೇವತೆಗಳಿಗೂ ಬಿಟ್ಟಿಲ್ಲ, ಋಷಿ ಮುನಿಗಳಿಗೆ ಬಿಟ್ಟಿಲ್ಲ, ಇನ್ನು ಸಾಮಾನ್ಯವಾಗಿರ್ತಕ್ಕಂಥ ನಮ್ಮಂತಹ ಸಂಸಾರಿಗಳನ್ನು ಬಿಡ್ತಾವ? ಬಿಡೋದಿಲ್ಲ. ನಾವು ಮಾಡಿದ ಪಾಪವನ್ನು ನಾವು ಅನುಭವಿಸಲೇಬೇಕು. ಅದರಿಂದ ಬಸವಣ್ಣವರು ಹೇಳ್ತಾರೆ, ಅಕಟಕಟ ಶಿವ ನಿನಗೆ ಎನಿತು ಕರುಣವಿಲ್ಲ. ಶಿವ, ಅಯ್ಯೋ ಶಿವ, ಯಾಕಪ್ಪ ನಿನಗೆ ಕರುಣೆ ಇಲ್ಲ? ಅಕಟಕಟ ಶಿವ, ಎನಿತು ನಿನಗೆ ಕರುಣೆ ಇಲ್ಲ. ಏಕೆ ಹುಟ್ಟಿಸಿದೆ? ಈ ಭೂಲೋಕದಲ್ಲಿ ಏಕೆ ಹುಟ್ಟಿಸಿದೆ? ಇಹಲೋಕ ದುಃಖಿಯ. ಇದು ಇಹಲೋಕ, ಮೇಲ್ಗಡೆ ಇರೋದು ಪರಲೋಕ. ಇಹಲೋಕ ಅಂತಂದರೆ ನಾವಿರ್ತಕ್ಕಂಥ ಮರ್ತ್ಯಲೋಕ, ಭೂಲೋಕ. ಪರಲೋಕ ಅಂತಂತಂದರೆ ಶಿವನಿರ್ತಕ್ಕಂಥ ಸ್ವರ್ಗ. ಆ ಶಿವಲೋಕವನ್ನು ನಾವು ಮೇಲ್ಗಡೆ ಇರ್ತಕ್ಕಂಥ ಪರಲೋಕ ಅಂತ ಕರಿತೀವಿ. ಇದು ಹೇಳ್ತಾರೆ, ಏಕೆ ಹುಟ್ಟಿಸಿದೆ? ಇಹಲೋಕ ದುಃಖಿಯ. ಅದು ಹೆಂಗೆ ಹುಟ್ಟಿಸಿದ್ದೀನಿ? ಬರೀ ದುಃಖದಲ್ಲೇ ಹುಟ್ಟಿಸಿದೀಯಾ? ಇಹಲೋಕದಲ್ಲಿ ದುಃಖಿಯನ್ನಾಗಿ ನೀನು ಹುಟ್ಟಿಸಿ ಏನು ಮಾಡಿದೀಯ? ಮತ್ತೆ ಪರಲೋಕ ದೂರನ ಯಾಕೆ ಮಾಡಿದೆ? ನನ್ನನ್ನು ಪರಲೋಕದಿಂದ ನನ್ನನ್ನು ಕರ್ಕೊಂಡು ಬಂದೆ, ಆ ಪರಲೋಕವನ್ನು ನನಗೆ ದೂರ ಮಾಡಿ ಈ ಇಹಲೋಕ ಅಂತಕ್ಕಂಥ ಈ ಪಾಪಿಯ ಲೋಕ, ಈ ದುಃಖಿಯ ಲೋಕ ಇಲ್ಲಿ ಯಾಕಪ್ಪ ಹುಟ್ಟಿಸ್ದೆ? ಬಸವಣ್ಣವರು ಅಂದರೆ ಅವ್ರಿಗೋಸ್ಕರ ಕೇಳ್ಕೊಳ್ತಾ ಇಲ್ಲ, ನಮ್ಮಂತಹ ಪಾಪಿಗಳಿಗೋಸ್ಕರ ಅವರು ಕೇಳ್ಕೊಳ್ತಾ ಇದ್ದಾರೆ. ಅಕಟಕಟ ಶಿವ ನಿನಗೆ ಏನಿತು ಕರುಣವಿಲ್ಲ. ಶಿವ ನಿನಗೆ ಏನಿತಪ್ಪ ಕರುಣ ಇಲ್ಲ? ಏಕೆ ಹುಟ್ಟಿಸಿದೆ? ಇಹಲೋಕ ದುಃಖಿಯ, ಪರಲೋಕ ದೂರನ ಏಕೆ ಹುಟ್ಟಿಸಿದೆ ತಂದೆ? ಕೂಡಲ ಸಂಗಮ ದೇವ ಕೇಳಯ್ಯ, ಹೇ ಪರಮಾತ್ಮ ನಿರಾಕಾರ ಶಿವನೇ ಕೇಳಯ್ಯ, ಎನಗಾಗಿ ಮತ್ತೊಂದು ತರು ಮರಾದಿಗಳಿರಲಿಲ್ಲವೇ? ನನ್ನ ಹುಟ್ಟಿಸೋ ಬದಲು ನೀನು ಯಾವುದಾದ್ರೂ ತರು ಮರಗಳನ್ನು ಹುಟ್ಟಿಸಿದ್ದಿದ್ರೆ, ಒಂದು ಒಳ್ಳೆ ಮರ ಹುಟ್ಟಿಸಿ ಅದರಿಂದ ಫಲಗಳು, ಆ ಫಲಗಳನ್ನು ಬೇಕಾದಷ್ಟು ಜನ ಊಟ ಮಾಡೋರು. ನನ್ನಿಂದ ಏನಾಗುತ್ತೆ? ನಾನು ಯಾರಿಗೇನು ಮಾಡಬಹುದು? ಒಂದು ಮರಗಿಡಗಳನ್ನು ಹಣ್ಣಿನ ಮರಗಳಾಗಿ ಹುಟ್ಟಿಸಿದ್ದಿದ್ರೆ ಆ ಮರದಲ್ಲಿ ಬರ್ತಕ್ಕಂಥ ಹಣ್ಣನ್ನು ತಿಂದು ಬೇಕಾದಷ್ಟು ಹಕ್ಕಿ ಪಕ್ಷಿಗಳು ಆನಂದವಾಗಿ ಊಟ ಮಾಡ್ತಾಯಿದ್ದು. ಮಾನವನು ಕೂಡ ಆ ಹಣ್ಣುಗಳನ್ನು ತಿಂತಾ ಇದ್ದ. ಅಲ್ಲಿಂದ ಬಿಡುಗಡೆಯಾಗುವಂತಹ ಒಳ್ಳೆಯ ಗಾಳಿ ಈ ಪ್ರಕೃತಿಯನ್ನು ಶುದ್ಧಿ ಮಾಡ್ತಾ ಇತ್ತು. ನನ್ನ ಕೈನಲ್ಲಿ ಏನಪ್ಪ ಮಾಡೋಕ್ಕಾಗುತ್ತೆ? ನಾನು ಏನು ಮಾಡಲಿ? ಏ ಶಿವ, ಯಾಕೆ ನನಗೆ ನನ್ನ ಮೇಲೆ ಕರುಣೆ ಇಲ್ಲ? ನನ್ನನ್ನು ಯಾಕೆ ಇಹಲೋಕದಲ್ಲಿ ಹುಟ್ಟಿಸಿದೆ? ಏ ಶಿವನೇ, ನನ್ನನ್ನು ಏಕೆ ಪರಲೋಕದಿಂದ ನನ್ನನ್ನು ದೂರ ಮಾಡಿದೆ? ನನಗೋಸ್ಕರ ನನ್ನನ್ನು ಹುಟ್ಟಿಸೋ ಬದಲು ಒಂದು ಮರಗಿಡಗಳನ್ನೆಲ್ಲ ಹುಟ್ಟಿಸಿದರೆ ಅದರಿಂದ ಪ್ರಯೋಜನ ಆಗೋದಿಲ್ಲಪ್ಪ. ನಾನು ಪಾಪಿ, ಮತ್ತೆ ನಾನು ಪಾಪ ಮಾಡ್ತಾನೆ ಇರ್ತೀನಿ. ಈ ಭೂಮಿಯ ಗುಣನೇ ಅಂಥದ್ದು. ಎಂಥವನು ಬಂದ್ರೂ ಕೂಡ ಈ ಭೂಮಿಯ ಮೇಲೆ, ಈ ಭೂಮಿಯ ಈ ಮಾಯಾಲೋಕಕ್ಕೆ ಅವನು ಸದಸ್ಯನ ಆಗಿಬಿಡ್ತಾನೆ. ಅವನು ಮರಳು ಮಾಡಿದಂತಹ ಈ ಮಾಯೆ ಅವನನ್ನು ಅನೇಕ ತಪ್ಪುಗಳನ್ನು ಮಾಡ್ತದೆ. ಅನೇಕ ತಪ್ಪುಗಳ ಮಾಡಲಿಕ್ಕೆ ನಮ್ಮ ಒಳಗಡೆನೇ ರಾಕ್ಷಸರಿದ್ದಾರೆ. ಈ ತನುವಿಕಾರ, ಮನೋವಿಕಾರ, ಬುದ್ಧಿವಿಕಾರ, ಇಂದ್ರಿಯ ವಿಕಾರ, ಎಲ್ಲ ವಿಕಾರಗಳು, ಅರಿಷಡ್ವರ್ಗಗಳ ವಿಕಾರ, ಇಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳು, ಇವೆಲ್ಲವನ್ನು ಒತ್ತುಕೊಂಡು ಹುಟ್ಟಿರ್ತಕ್ಕಂಥ ಈ ಮಾನವ
ಈ ಒಂದು ಮಾಯೆಯಿಂದ ತಪ್ಪಿಸಿಕೊಂಡು ಈ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಬೇಕು ಅಂತಂತಂದರೆ ನಮಗೆ ಸಿಗುವಂತಹ ಏಕೈಕ ಮಾರ್ಗ ಅಂತಂದ್ರೆ ಏನಪ್ಪ ಅಂತಂದರೆ ಶಿವಮಾರ್ಗ. ಅದಕ್ಕೆ ಇಲ್ಲಿ ಬಸವಣ್ಣವರು ಹೇಳ್ತಾರೆ, ಎನ್ನನ್ನು ಶಿವ ಬಟ್ಟೆಯಲ್ಲಿರಿಸಯ್ಯ, ಅರನೇ ಒಲಬುಗೆಟ್ಟನಯ್ಯ, ಎನ್ನ ಉಯಿಲ ಕೇಳಯ್ಯ, ಗಣಗಳೇ ಕೇಳಿರಿ ಕೂಡಲ ಸಂಗಮ ದೇವಯ್ಯ, ಎನ್ನ ಕಾಡಿಹನಯ್ಯ. ಆ ಶಿವನನ್ನು ಹಿಡ್ಕೊಂಡ್ರೆ ಮಾತ್ರ ಆ ಪರಮಾತ್ಮ, ಆ ಪರಶಿವನ ನೆನಪಿನಲ್ಲಿ ಇದ್ದುಕೊಂಡು ನಾವು ಪಂಚಾಕ್ಷರಿ ಅಥವಾ ಷಡಕ್ಷರಿ ಮಂತ್ರ, ನಮಃ ಶಿವಾಯ ಪಂಚಾಕ್ಷರಿ, ಓಂ ನಮಃ ಶಿವಾಯ ಯಾವುದರ ಇಟ್ಕೊಂಡು ನಮ್ಮ ಉಸಿರಾಟದ ಜೊತೆ ಅದನ್ನು ಬೆರೆಸಿ ನಮಗೆ ಅರಿವಿಲ್ಲದಂತೆಯೇ ಆ ಮಂತ್ರವು ಸದಾ ನಮ್ಮ ದೇಹದಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಯಾವಾಗಲೂ ಅದು ಪಠಿಸ್ತಾನೇ ಇರಬೇಕು. ನಮ್ಮ ಖಾಸಗಿ ಕೆಲಸಗಳ ಜೊತೆಯಲ್ಲೂ ಕೂಡ ನಾವು ಯಾವುದೋ ಒಂದು ಪ್ರಜ್ಞೆ, ಈಗ ನಮಗೆ 3 ಪ್ರಜ್ಞೆ ಇದೆ. ಜಾಗೃತ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇನ್ನು ನಾವು ಸುಸುಪ್ತಿಯಲ್ಲಿ ನಮಗೆ ಶಿವನಾಮ ಸ್ಮರಣೆ ಇರಬೇಕು, ಶಿವನ ಮಂತ್ರ ಇರಬೇಕು. ನಮ್ಮ ಸಕಲ ಸಮಸ್ಯೆಗಳಿಗೆ, ಸಕಲ ವ್ಯಾಧಿಗಳಿಗೆ ಒಂದೇ ಪರಿಹಾರ, ಓಂ ನಮಃ ಶಿವಾಯ ಮಂತ್ರ. ಓಂ ನಮಃ ಶಿವಾಯ ಮಂತ್ರ ಅದು ಒಂದೇ ನಮಗೆ ದೊಡ್ಡ ಔಷಧಿ. ಎಲ್ಲ ಸಂಸಾರಿಗಳಿಗೆ, ಎಲ್ಲ ಪಾಪಿಗಳಿಗೆ ಪಾಪದಿಂದ ವಿಮುಕ್ತಿ ಹೊಂದಲು, ಸಂಸಾರದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ನಾವು ದಾಟಿಕೊಂಡು ಮುಂದೆ ಹೋಗಲು ನಮಗೆ ಒಂದು ಊರುಗೋಲಾಗಿ ನಿಲ್ಲುವಂಥದ್ದು ಯಾವುದಪ್ಪ ಅಂತಂದರೆ ಓಂ ನಮಃ ಶಿವಾಯ. ಹೇಗೆ ಸಕಲ ವ್ಯಾಧಿಗಳಿಗೆ ನಾವು ಮೆಡಿಕಲ್ ಸ್ಟೋರ್ಗೆ ಹುಡ್ಕೊಂಡು ಹೋಗ್ತೀವಲ್ಲ ಮೆಡಿಕಲ್ ಸ್ಟೋರ್ಗಳನ್ನ, ಅಥವಾ ಯಾವುದಾದ್ರೂ ಸಮಸ್ಯೆಗಳು ಬಂದರೆ ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ ಅಥವಾ ವಕೀಲರ ಕಡೆ ನಾವು ಹೋಗ್ತೀವಲ್ಲ, ಇವೆಲ್ಲವಕ್ಕೂ ಹೊರತಾಗಿ ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಯಾವುದಪ್ಪ ಅಂತಂದರೆ ಓಂ ನಮಃ ಶಿವಾಯ ಮಂತ್ರ. ಆ ಶಿವನನ್ನು ನೆನೆಯುವಂಥದ್ದು, ನನ್ನ ಮಾಲೀಕನಿದ್ದಾನೆ ಒಬ್ಬ, ನನ್ನ ಕರ್ತನಿದ್ದಾನೆ ಒಬ್ಬ, ನನಗೆ ಈ ಶರೀರದಲ್ಲಿ ಉಸಿರನ್ನು ಇಟ್ಟು ಆಡಿಸುತ್ತಾ ಇದ್ದವನು ಒಬ್ಬ ಇದ್ದಾನೆ, ಹೃದಯ ಬಡಿತವನ್ನು ಬಡಿಯುವಂತೆ ಮಾಡ್ತಾ ಇರೋನು ಒಬ್ಬ ಇದ್ದಾನೆ. ನಾನು ನೆನೆಸದೇ ಇರಲಿ, ಗುರುತಿಸಲಿ, ಗಮನಿಸದಲ್ಲೇ ಇರಲಿ, ಯಾವ ರೀತಿ ನನ್ನ ನಿಯಂತ್ರಣವಿಲ್ಲದೆ, ನನ್ನ ನಿಯಂತ್ರಣಕ್ಕೆ ಒಳಪಡದೆ, ನನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ನನ್ನ ಕಾರ್ಯಚಟುವಟಿಕೆಗಳು, ನಮ್ಮ ಇಂದ್ರಿಯಾದಿ ಈ ಶರೀರದ ಚಟುವಟಿಕೆಗಳು ನಡೆಯುವಂತೆ ಮಾಡಿ, ಹೇಗೆ ಈ ದೇಹವನ್ನು, ಈ ಜಗತ್ತನ್ನು ಎಲ್ಲವನ್ನು ನಡೆಸ್ತಾ ಇದ್ದಾನಲ್ಲ, ಅಂತಹ ಪರಮಾತ್ಮ ಶಿವನಿಗೆ ನಾವು ಶರಣಾಗಿ ಈ ಇಹಲೋಕಕ್ಕೆ ಬಂದುಬಿಟ್ಟಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ಈ ಇಹಲೋಕದಿಂದ ಮತ್ತೆ ನಾವು ಪರಲೋಕಕ್ಕೆ ಹೋಗುವಂತಹ ದಾರಿಯನ್ನು ನಾವು ಮಾಡಿಕೊಳ್ಬೇಕು. ಅದಕ್ಕೆ ಬಸವಣ್ಣನವರು ಹೇಳಿದ್ರು, ಏಕೆ ನನ್ನ ಹುಟ್ಟಿಸಿದ ತಂದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಲಿಲ್ಲ ಅವರು. ನನ್ನನ್ನು ಪರಲೋಕದಿಂದ ಯಾಕೆ ದೂರ ಮಾಡಿದೆ, ನನ್ನನ್ನು ಈ ಇಹಲೋಕದಲ್ಲಿ ಯಾಕೆ ಹುಟ್ಟಿಸಿದೆ, ನಿನಗಾಗಿ ನನಗಾಗಿ ಒಂದು ತರುಮರಾದಿಗಳಿರಲಿಲ್ವಾ ತಂದೆ? ನಾನು ನಿನಗೆ ಬೇಡ್ಕೊಳ್ತೀನಪ್ಪ, ಇನ್ನು ಬೇಡ್ಕೊಳ್ತೀನಿ, ಉಯಿಲುಗೆಟ್ಟೆನು ನನ್ನನ್ನು ಶಿವಪಥದಲ್ಲಿ ಇರಿಸಿ, ನನ್ನನ್ನು ಶಿವಭಕ್ತನನ್ನಾಗಿ ಮಾಡಿ, ಸದಾ ಶಿವನ ಚಿಂತೆ, ಶಿವಜ್ಞಾನದಲ್ಲಿ ಇರುವಂತೆ ಮಾಡಿ, ನನ್ನ ಪಾಪ ಕರ್ಮಗಳನ್ನು ಎಲ್ಲ ದೂರ ಮಾಡಿ, ನನ್ನನ್ನು ಮತ್ತೆ ನೀನು ಆ ಪರಲೋಕಕ್ಕೆ ಪ್ರವೇಶ ಮಾಡುವಂತಹ ಅರ್ಹತೆಯನ್ನು ನನಗೆ ಕಲ್ಪಿಸು ಎಂಬುದಾಗಿ ನಾವು ಶಿವನನ್ನು ಕೇಳ್ಕೊಳ್ತಾರೆ. ಅದರಿಂದ ಭೂಲೋಕದಲ್ಲಿ ದುಃಖಿಯಾಗಿ ಹುಟ್ಟಲು ಕಾರಣ ಏನಪ್ಪ ಅಂತಂದರೆ,
ಇವೆಲ್ಲವೂ ಕಾರಣ. ಹೋಗೋದಕ್ಕೆ ಪರಿಹಾರ ಒಂದೇ ಏನಪ್ಪ ಅಂತಂತಂದರೆ ಶಿವ ಧ್ಯಾನ, ಶಿವಚಿಂತೆ, ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಅನ್ನುವಂತಹ ಮಂತ್ರ ಇವನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಆದರೆ ನಾವು ಖಂಡಿತ ಎಂಥ ಸಮಸ್ಯೆಗಳು ಬರಲಿ, ನಮಗೆ ಯಾವುದೇ ದೂರು ದುಮ್ಮಾನಗಳು, ರೋಗ ರುಜಿನಗಳು, ಇನ್ಯಾವುದೇ ಅಡೆತಡೆಗಳು ಬಂದರೂ ಸಹ ನಮಗರಿವಿಲ್ಲದಂತೆ ಅವನ್ನು ದಾಟ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಯಾಕೆ? ಶಿವನ ಶ್ರೀರಕ್ಷೆ ನಮ್ಮ ಮ್ಯಾಲಿರ್ತದೆ.